ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KSP PC ಮತ್ತು PSI ಹೊಸ ನೇಮಕಾತಿ 2025 ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಅದರ ಸಂಬಂಧಿಸಿರುವಂತಹ ಒಂದು ವಿಡಿಯೋ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲರ ಒಂದು ಇಚ್ಛೆ ಅಂತಂದರೆ ಮತ್ತು ಎಲ್ಲರ ಆಶಯ ಅಂತೆ ವಯೋಮಿತಿ ಸಡಿಲಿಕೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಒಂದು ವಿಡಿಯೋ ಕ್ಲಿಪ್ ಸಹ ಇದೆ. ಈಗಾಗಲೇ ನೀವು ಎಲ್ಲ ಕಡೆಯೂ ಸಹ ನೋಡಿರ್ಬೋದು. ಅದರ ಬಗ್ಗೆಯೂ ಸಹ ಅದೇ ರೀತಿಯಾಗಿ ಒಟ್ಟಾರೆ ಹುದ್ದೆಗಳಾದಂತಹ 3985 ಹುದ್ದೆಗಳ ಬಗ್ಗೆಯೂ ಸಹ ನೋಟಿಫಿಕೇಷನ್ ಬರಲಿದೆ ಎನ್ನುವುದಕ್ಕೆ ಒಂದು ಪತ್ರಿಕಾ ಪ್ರಕಟಣೆಯೂ ಸಹ ಇದೆ. ಅದರ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಲೈಕ್ ಮಾಡಿದಂತಹ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ, ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಅಂತೇಳಿ ಕಾಣ್ತವೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಒಂದು ವಿಡಿಯೋ ಕ್ಲಿಪ್ ಇದೆ. ಅದನ್ನು ನೀವು ನೋಡ್ಬೋದು. ನೋಡಿದ ನಂತರ ನಾವು ಈ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಈಗ ಆ ಒಂದು ವಿಡಿಯೋವನ್ನು ನೋಡ್ತಾ ಹೋಗಿ. ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ನೋಡಿರ್ಬೋದು ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು ಅತಿ ಶೀಘ್ರದಲ್ಲೇ ಬರಲಿದೆ. ಯಾವ ಬರಲಿದೆ ಎಂಬುದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಆ ಒಂದು ವಿಡಿಯೋ ಕ್ಲಿಪ್ ನಿಮಗೆ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಅವರು ಹೇಳಿರುವಂಥದ್ದು ಈ ಒಂದು ಬಾರಿ ಮಾತ್ರ, ಅಂದರೆ ಈ ಒಂದು ಬರುವಂತಹ ನೋಟಿಫಿಕೇಷನ್ ಏನಿದೆ ಪ್ರತಿಯೊಂದು ನೋಟಿಫಿಕೇಷನ್ಗೂ ಸಹ, ಈ ಬಾರಿ ಬರುವಂತಹ ಪ್ರತಿಯೊಂದು ನೋಟಿಫಿಕೇಷನ್ಗೂ ಸಹ ಅವರು ವಯೋಮಿತಿ ಸಡಿಲಿಕೆಯನ್ನು ಕೊಡಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಂದು ಹೇಳಿರುವಂಥದ್ದನ್ನು ನೀವು ಗಮನಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ಓದುವಂತಹ ಗತಿಯನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ, ಎಷ್ಟೆಲ್ಲ ವೇಕೆನ್ಸಿಗಳು ಖಾಲಿ ಇವೆ ಮತ್ತು ನೋಟಿಫಿಕೇಷನ್ ಯಾವಾಗ ಬರ್ತದೆ, ಇದಕ್ಕೆ ಅರ್ಹತೆಗಳೇನು ಎಂಬುದನ್ನು ಈ ಹಿಂದೆ ಹೇಳಿದ್ದೇವೆ. ಮತ್ತೊಮ್ಮೆ ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋದಾದರೆ ನೀವು ನೋಡ್ಬೋದು, ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಕೆಳಕಂಡ ಹುದ್ದೆಗಳ ನೇಮಕಾತಿ ಕೈಗೊಳ್ಳಲು ಅನುಮತಿ ನೀಡಿದ್ದು, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತಂತೆ ಹೊರಡಿಸಿರುವ ನಿರ್ಬಂಧಗಳನ್ನು ತೆರವುಗೊಳಿಸಿದ ತಕ್ಷಣ ಈ ಕೆಳಕಂಡ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸುವ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಒಳ ಮೀಸಲಾತಿ ಬಂದ ತಕ್ಷಣವೇ ಈ ಒಂದು ನೋಟಿಫಿಕೇಷನ್ ಬರ್ತದೆ. ಯಾವ್ಯಾವ ಒಂದು ಹುದ್ದೆಗಳಿವೆ ಮತ್ತು ಎಷ್ಟು ಹುದ್ದೆಗಳ ಸಂಖ್ಯೆ ಎಂಬುದನ್ನು ನೀವು ನೋಡ್ಬೋದು. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನಾನ್ ಕಲ್ಯಾಣ ಕರ್ನಾಟಕ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 15. ನೆಕ್ಸ್ಟ್ ಬಂದುಬಿಟ್ಟು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ 5 ಹುದ್ದೆಗಳು. ಟೋಟಲ್ ಆಗಿ 20 ಹುದ್ದೆಗಳು ಈ ಒಂದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಿಸಿರುವಂತಹ ಹುದ್ದೆಗಳಾಗಿರ್ತವೆ. ನೆಕ್ಸ್ಟ್ ಬಂದುಬಿಟ್ಟು CAR/DAR ಕಲ್ಯಾಣ ಕರ್ನಾಟಕ 176 ಹುದ್ದೆಗಳು. ಅದೇ ರೀತಿಯಾಗಿ CAR/DAR ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು 847 ಹುದ್ದೆಗಳು. ಅದೇ ರೀತಿಯಾಗಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಬಂದುಬಿಟ್ಟು 392 ಹುದ್ದೆಗಳು. ಇವು ಹುದ್ದೆಗಳ ಸಂಖ್ಯೆ ಆಗಿರ್ತವೆ. ಇನ್ನೂ ಸಹ ಹುದ್ದೆಗಳಿವೆ, ಅವುಗಳನ್ನು ನೋಡೋದಾದರೆ ನೆಕ್ಸ್ಟು ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP 1470 ಹುದ್ದೆಗಳು. 392 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿರುವಂತಹ ಹುದ್ದೆಗಳಾದರೆ, ಇನ್ನುಳಿದಂತಹ 1470 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿರುವಂತಹ ಹುದ್ದೆಗಳು KSRPಯಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI 600 ಹುದ್ದೆಗಳು. ಅದೇ ರೀತಿಯಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿಗೆ ಸಂಬಂಧಿಸಿರುವಂತಹ ಹುದ್ದೆಗಳು ಬಂದುಬಿಟ್ಟು 104 ಹುದ್ದೆಗಳಾಗಿರ್ತವೆ. ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ KSISF ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 376 ಹುದ್ದೆಗಳು. ಓಕೆ, ಕಲ್ಯಾಣ ಕರ್ನಾಟಕೇತರ ಅಂತೇಳಿ, ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಅಂತೇಳಿ ತಿಳ್ಕೊಬೋದು.
ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 3,985 ಹುದ್ದೆಗಳು ನೋಟಿಫಿಕೇಷನ್ ಈ ಬಾರಿ ಆಗಲಿದೆ ಸ್ನೇಹಿತರೆ. ಇಲ್ಲಿ 10ನೇ ತರಗತಿ, PUC ಮತ್ತು ಡಿಗ್ರಿ 3 ವಿದ್ಯಾರ್ಥಿಯನ್ನು ಮುಗಿಸಿದಂತಹ ಪ್ರತಿಯೊಬ್ಬರು ಸಹ ಇದಕ್ಕೆ ಅಪ್ಲೈನ ಮಾಡ್ಬೋದು. ಈ ಬಾರಿ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿಯೇ ನೋಟಿಫಿಕೇಷನ್ ನಿಮ್ಮ ಮುಂದೆ ಕಾಣಲಿದೆ. ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಬರಲಿದೆ. ಯಾವಾಗ ಬರಲಿದೆ ನೋಟಿಫಿಕೇಷನ್ ಅಂತಂದರೆ ಇನ್ನೂ ಅಥವಾ 2 ಅಥವಾ 3 ತಿಂಗಳ ಒಳಗಡೆ ನೀವು ಎಲ್ಲ ನೋಟಿಫಿಕೇಷನ್ಗಳು ನೋಡ್ತೀರಾ. ಆಲ್ಮೋಸ್ಟ್ ಆಗಿ ಅಕ್ಟೋಬರಲ್ಲಿ ಅಥವಾ ಸೆಪ್ಟೆಂಬರಲ್ಲಿಯೇ ಬರುವಂತಹ ಸಾಧ್ಯತೆಯೂ ಸಹ ಇದೆ. ಈಗ ತಾನೇ ಅವರು ಮೀಸಲಾತಿ ಅಂದರೆ ಒಳ ಮೀಸಲಾತಿ ಸಂಬಂಧಿಸಿರುವಂತಹ ಒಂದು ಜಾರಿಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ಒಂದು ನೋಟಿಫಿಕೇಷನ್ ಬರಲಿದೆ. ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಲಾಸ್ಟ್ ಅಥವಾ ಆಗ್ಬೋದು, ಅಥವಾ ಅಕ್ಟೋಬರಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ನ ನೋಡ್ತೀರಾ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.